ಬೇಡ, ನಾನು ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡಿಬಿಡ್ತೀನಿ, ಆಮೇಲೆ ಬೇಕಾದ್ರೆ ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ, ಕರೆಕ್ಟ್ ಆಗುತ್ತೆ. ಹೌದು, ಮತ್ತು ನಾನು ಡೀಟೇಲ್ಸ್ ಎಲ್ಲ ಇದೆ, ಅದನ್ನು ಎಡಿಟ್ ಮಾಡಬೇಕಲ್ಲ, ಕಷ್ಟ ಆಗುತ್ತೆ. ನನಗೆ ಗೊತ್ತಿದೆ ಅಂತ ಗೊತ್ತಿರೋಂಗೆ ಏನು ಗೊತ್ತಿರಲ್ಲ, ನಂಗೆ ಗೊತ್ತಿಲ್ಲ ಅಂತ ಗೊತ್ತಿರೋಂಗೆಲ್ಲ ಗೊತ್ತಿರುತ್ತೆ ಅಂತ. ಕ್ಯಾಪ್ಷನ್ನೇ ರಾಂಗ್ ಕಟ್ಟಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಧನುಶ್ರೀ. ನಾನೊಂದು ಸ್ಮಾಲ್ ಬಿಸ್ನೆಸ್ ರನ್ ಮಾಡ್ತಿದ್ದೀನಿ. ಇದು ನಂದು ಎಪಿಸೋಡ್ 3. ಆಲ್ರೆಡಿ 2 ಎಪಿಸೋಡ್ ಮಾಡಿದ್ದೀನಿ. 2 ಎಪಿಸೋಡ್ ಅಂದರೆ 2 ಎಪಿಸೋಡಲ್ಲಿ ನಾನು ನನ್ನ ಸ್ಮಾಲ್ ಬಿಸ್ನೆಸ್ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ. ಅದಾದಮೇಲೆ ನಾನು ಏನೇನು ರೆಡಿ ಮಾಡಿದ್ದೀನಿ ಸ್ಮಾಲ್ ಬಿಸ್ನೆಸ್ಸಲ್ಲಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಮೀಶೋ ಪ್ಲ್ಯಾಟ್ಫಾರ್ಮಲ್ಲಿ ಹಾಕೋಣ, ಹೇಗೆ ಹಾಕ್ತಿದ್ದೀನಿ ಮೀಶೋ ಪ್ಲ್ಯಾಟ್ಫಾರ್ಮಲ್ಲಿ, ಯಾವ್ಯಾವ ಐಟಮ್ಸ್ಗಳು ಹಾಕ್ತಾ ಇದ್ದೀನಿ, ಮತ್ತು ಯಾವ ಥರ ನಾನು ಫಸ್ಟ್ ಟೈಮ್ ನಾನೊಂದು ಸ್ವಲ್ಪ 2-3 ವೀಡಿಯೋಸ್ ನೋಡಿಕೊಂಡು ನನಗೆ ಹೇಗೆ ಹಾಕ್ಬೋದು ಅಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಏನು ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡಿದ್ದೀನಿ. ಹಾಗೆ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ಒಂದು ಸ್ವಲ್ಪ ಆ ಪ್ಲ್ಯಾಟ್ಫಾರ್ಮಿಂದ ಆದರೂ ಸ್ವಲ್ಪ ಆರ್ಡರ್ಸ್ ಬರುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಯು, ನನಗೆ ನಿನ್ನೆ ವ್ಲಾಗ್ನ ನೋಡಿ, ನನ್ನ ಎಪಿಸೋಡ್ 2 ವ್ಲಾಗ್ನ ನೋಡಿ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದೀರಾ, ಮತ್ತು ಯಾರ್ಯಾರು ಲೈಕ್ಸ್ ಮಾಡಿದ್ದೀರಾ, ಮತ್ತು ಯಾರ್ಯಾರು ನೋಡಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ. ಗೊತ್ತು ಇದು ಕಮ್ಮಿ ಅಂತ ನಾನು ಅಂದ್ಕೊಳ್ಳಲ್ಲ, ಯಾಕಂದರೆ ನನಗೆ ಅದೇ ಸ್ವಲ್ಪ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ. ನನಗೆ ನಿನ್ನೆ ಎಲ್ಲ ನನ್ನ 2 ಕಮೆಂಟ್ಸ್ ಬಂದಿದೆ. ಆ ಕಮೆಂಟ್ಸ್ ನೋಡಿಕೊಂಡೆ ನಾನು ತುಂಬ ಖುಷಿಯಾಗಿದ್ದೆ. ಏನೋ ಕಳಿಸ್ಕೊಂಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಮತ್ತು ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನೊಂದು ನಾನು ನಿಮ್ಮೆಲ್ಲರ ಹತ್ರ ನಾನೊಂದು ಶೇರ್ ಮಾಡ್ಕೊಳ್ಬೇಕು. ನಾನು ನಿನ್ನೆ ವ್ಲಾಗಲ್ಲಿ ಎಂಡಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೆ, ನನ್ನ ಲೈಫ್ ಸ್ಟೈಲ್ ಬಗ್ಗೆನೂ ನಾನು ಚೇಂಜಸ್ನ ನಾನು ತಗೊಬೇಕು, ನನ್ನ ಲೈಫ್ ಸ್ಟೈಲ್ ಚೇಂಜಸ್ ಆಗಬೇಕು, ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಬೇಕು, ಮತ್ತು ಹೊಸ ಹೊಸ ಥಿಂಗ್ಸ್ನ ನಾನು ಲರ್ನ್ ಮಾಡೋದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು, ಆ ಥರ ಎಲ್ಲ ನಾನು ಸುಮಾರಷ್ಟು ಅಂದ್ಕೊಂಡಿದ್ದೆ. ಬಟ್ ನಾನು ಇವತ್ತು ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ. ನಾನು ಇವತ್ತೊಂದು ಡೈಲಿ ರೊಟೀನ್ ಅನ್ನೋದಕ್ಕಿಂತ ನಾನು ಬೆಳಗ್ಗೆ ಎದ್ದು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ, ಅದೇ ಡೈಲಿ ರೊಟೀನೇ, ನಾನು ಅದೇನು ಡೈಲಿ ರೊಟೀನ್ ಸ್ವಲ್ಪ ಸ್ಟಾರ್ಟ್ ಮಾಡೋಣ. ಸ್ಮಾಲ್ ಬಿಸ್ನೆಸ್ ಜರ್ನಿ ಜೊತೆ ವಿತ್ ಲೈಫ್ ಸ್ಟೈಲ್ನ ಆ್ಯಡ್ ಮಾಡಿ. ಅಂದರೆ ಹೇಗೆ ಹೇಳ್ತಾರೆ, ಈಗ ಬಾಸ್ ಲೈಫ್, ಈಗ ನನ್ನನ್ನು ನನ್ನ ಬಾಸ್ ಅಂತಲೇ ತಿಳ್ಕೊಳ್ಳೋದು, ನಾನು ನಿಜವಾಗೂ ಬಾಸೇ. ಈಗ ಒಂದು ಸ್ಮಾಲ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ ಅಂದರೆ ಅಫ್ಕೋರ್ಸ್ ನಾನು ಬಾಸೇ, ನಾನೇ ಗ್ರೇಟ್ ಅಂತಲೇ ನಾನು ಅಂದ್ಕೊತೀನಿ ಪ್ರತಿ ಸಲಿನೂ. ನನ್ನ ಜರ್ನಿ, ಬಾಸ್ ಲೈಫ್ ಜರ್ನಿ, ಹೊಸದಾಗಿ ಸ್ಟೆಪ್ ತಗೊಂಡಿರೋಳಕ್ಕೆ ಯಾವ್ಯಾವ ಥರ ಲೈಫ್ ಸ್ಟೈಲ್ನ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನನ್ನ ಲೈಫಲ್ಲಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಡ್ಬೇಕು ಅಂದ್ಕೊಂಡೆ. ಬಟ್ ಇವತ್ತು ನಂಗೆ ಆಗಲಿಲ್ಲ, ಯಾಕಂದರೆ ನಾನು ನೈಟೆಲ್ಲ ನಿನ್ನೆ ವ್ಲಾಗ್ ಬಗ್ಗೆ ಯೋಚನೆ ಮಾಡ್ಕೊಂಡು ನಿದ್ದೆನೇ ಮಾಡಿಲ್ಲ ಕರೆಕ್ಟಾಗಿ. ಒಂಥರ ಇವತ್ತು ಯಾವ ಥರ ಮಾಡ್ಬೋದು, ಇವತ್ತು ಯಾವ ಥರ ಹೇಳ್ಬೋದು, ಇವತ್ತಿನೇನು ಏನೇನು ಮಾಡೋದು, ಅದ್ರ ಬಗ್ಗೆನೇ ತಲೆಯಲ್ಲಿ ಒಂದು ಯೋಚನೆ ಬರ್ತಾಯಿತ್ತು ರಾತ್ರಿ. ಸೊ ಕರೆಕ್ಟಾಗಿ ನೀಟಾಗಿ ನಿದ್ದೆನೇ ಮಾಡಲಿಲ್ಲ ನಾನು ರಾತ್ರಿ. ಹಂಗಾಗಿ ಇವತ್ತು ನನಗೆ ಬೆಳಗ್ಗೆ ಏಳೋಕ್ಕೆ ಲೇಟ್ ಆಯಿತು. ಅದಕ್ಕೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಣ, ರಾತ್ರಿ ಬೇಗ ಮಲ್ಗೋಣ, ಬೆಳಗ್ಗೆ ಬೇಗ ಏಳೋಣ, ಏನೇನು ಲೈಫ್ ಸ್ಟೈಲ್ ನಾನು ಚೇಂಜಸ್ ಮಾಡ್ಕೊಳ್ತೀನಿ ಅದ್ರ ಬಗ್ಗೆ ಸ್ವಲ್ಪ ವ್ಲಾಗ್ ಮಾಡೋಣ. ಆಮೇಲೆ ಈ ಬಾಸ್ ಜರ್ನಿ ಹೇಗಿದೆ ನಂದು, ಅದ್ರ ಬಗ್ಗೆ ಎಲ್ಲ ಹೇಳೋಣ ಅಂತ ನಾನು ಡಿಸೈಡ್ ಆಗಿದ್ದೀನಿ. ಈಗ ನಾನು ಮೀಶೋ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ, ಅದನ್ನೇನೇನು ಮಾಡ್ತೀನಿ ಅಂತ ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಓಕೆ, ನೋ GST ಸೆಲ್ಲರ್ ನಂಬರ್ ಕೇಳ್ತಾ ಇದೆ. ನಂದು ಟೇಬಲ್ ತುಂಬ ಚಿಕ್ಕದು, ಹಂಗಾಗಿ ಸ್ವಲ್ಪ ಇದಾಗ್ತದೆ. ನಂಬರ್ ಕೇಳ್ತದೆ, ನಂಬರ್ ಹಾಕ್ತೀನಿ. OTP ಬರುತ್ತೆ, ಇದೇ ಮೊಬೈಲ್ಗೆ ಬರುತ್ತೆ, ನೋಡ್ಬಿಡ್ತೀನಿ. ಅಲ್ಲಿ ನನಗೆ ವಿತೌಟ್ GST ಕೇಳ್ತು. ವಿತೌಟ್ GST, yes, if yes, enter your GST
ಇನ್ ಟು ಸೆಲ್ ಎನಿವೇರ್ ಈಸಿಲಿ ಸೆಲ್ ಮಾಡ್ಬೋದು. ನನ್ನ ಪ್ರಕಾರ ಏನು ಅಂದರೆ GST ಇದ್ದರೆ ಯಾವ ಕಡೆ ಎಷ್ಟೇ ದೂರ ಆದ್ರೂ ಕೊಡ್ಬೋದು, ಸೆಲ್ ಮಾಡ್ಬೋದು. ಬಟ್ ವಿತೌಟ್ GST ಇದ್ದರೆ ಇಲ್ಲೇ ಸರೌಂಡಿಂಗ್ಸ್ ಅಂದರೆ ಬ್ಯಾಂಗ್ಳೂರು ಇಲ್ಲ ಕರ್ನಾಟಕನೂ ಅಷ್ಟಕ್ಕೆ ಮಾತ್ರ ಸೆಲ್ ಮಾಡ್ಬೋದು ಅಂತ ನಂಗೆ ಅನ್ನಿಸ್ತಿದೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಸೆಲ್ ವಿತೌಟ್ GST ಇನ್ ಮಿನಿಟ್ಸ್. ವಿ ಓನ್ಲಿ ನೀಡ್ ಬಿಲೋ ಡೀಟೇಲ್ಸ್. ಪ್ಯಾನ್ ಕಾರ್ಡು, ಫುಲ್ ನೇಮು, ಇಮೇಲ್ ID. ಪ್ಯಾನ್ ಕಾರ್ಡ್ ಇಲ್ಲಿ ಇಟ್ಟಿದ್ದೀನಿ, ಎಲ್ಲ ಎತ್ತಿಟ್ಕೊಬೇಕು ತಾನೆ. ಇರಿ ಮತ್ತೆ ಆಫ್ ಮಾಡಿ. ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ, ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತಿದ್ದೀನಿ. ನಾನು ಆ್ಯಕ್ಚುಲಿ ನಿಮಗೆ ತೋರಿಸ್ಬೋದು ಇದನ್ನು ಹೇಗೆ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಮತ್ತು ಅಂದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಪಾಪ ನೀವು ಆ ಥರ ಮಿಸ್ಟೇಕ್ಸ್ಗಳು ಮಾಡಿ ನನಗೆ ನಾನು ಅದಕ್ಕೆ ಸುಮ್ಮನೆ ಬೇಡ ಅಂತ ಅಷ್ಟೇ. ನೆಕ್ಸ್ಟು ನಾನು ಮೀಶೋ ಅಕೌಂಟ್ ಓಪನ್ ಮಾಡಿದ್ಮೇಲೆ ಹೇಗೆ ಕ್ಯಾಟಲಾಗ್ ಮಾಡಿದೆ, ಏನೇನು ಮೀಶೋ ಅಕೌಂಟಲ್ಲಿ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈಗ ನಾನೇ ಮಾಡ್ತಾ ಇರೋದಲ್ಲ ಹೊಸ್ದಾಗಿ, ಹಾಗಾಗಿ ನಾನು ಏನೇನು ಎಂಟ್ರ್ ಮಾಡ್ತಿದ್ದೀನಿ ಅನ್ನೋದು ಮಾತ್ರ ಹೇಳ್ತೀನಿ. ತೋರ್ಸೋಕ್ಕಾಗಲ್ಲ, ಈ ಸಿಸ್ಟಮಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತಾ ಇಲ್ಲ. ಬೇರೆ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೇಕು ಅನಿಸಿದ್ರೆ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಹೇಳಿ, ನಾನು ಸಪ್ರೇಟಾಗಿ ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಹೇಳ್ತೀನಿ. ಈಗ ನಾನು ತುಂಬ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ಸು ಇರುತ್ತೆ. ಪಾಪ ನೀವು ಅದನ್ನು ನೋಡಿ ನನ್ನ ಥರನೇ ಅಂದರೆ ಏನಾದರೂ ಮಾಡೋಕ್ಕೆ ಹೋಗಿ ಮಿಸ್ಟೇಕ್ ಮಾಡಿದ್ರೆ ಸರಿ ಹೋಗಲ್ಲ ಅಲ್ವಾ, ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನಾನೇ ಮಾಡ್ತಿದ್ದೀನಿ. ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಿದೆ ಮತ್ತು ನೇಮ್ ಕೇಳ್ತದೆ. ಓಕೆ, ಇಮೇಲ್ ಅಡ್ರೆಸ್ಸು, ಸ್ಟೇಟ್ ಏನು, ಕರ್ನಾಟಕ. ಕನ್ನಡಿಗರಲ್ಲವೋ, ಶಾಲ ಹೃದಯದವರು. ನೀವು ಯಾರು ಫ್ಯಾನು? ನಿಮ್ಗೆ ಯಾರು ಇಷ್ಟ? ನಾನು ಆ್ಯಕ್ಚುಲಿ ಸುದೀಪ್ ಫ್ಯಾನು. ಸುದೀಪ್ ಸರ್ ಅಂದ್ರೆ ನಂಗೆ ತುಂಬ ಇಷ್ಟ. ಆದರೆ ಉಪೇಂದ್ರ ಸರ್ ಅಂದ್ರೂ ಇಷ್ಟ. ಅವ್ರ ವೇ ಆಫ್ ಥಿಂಕಿಂಗೇ ತುಂಬ ಡಿಫ್ರೆಂಟ್. ಅವ್ರ ಥರ ಆಗ್ಬಿಟ್ರೆ ಎಲ್ಲರೂ ಏನೋ. ಅಡ್ರೆಸ್ ಹಾಕ್ತಿದ್ದೀನಿ, ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಎರರ್, ರೀಎಂಟರ್ ದೆಮ್ ಅಲಾಂಗ್ ವಿತ್ ನ್ಯೂ ಕ್ಯಾಪ್ಷನ್ನೇ ರಾಂಗ್ ಕಟ್ಟಿದ್ದೀನಿ. ನಿಜ ನಾನೇನು ರೋಬೋಟಾ? OTP ಕೇಳ್ತು, 2 ಕಡೆ OTP ಬಂತು. ಒಂದು ಮೊಬೈಲಲ್ಲಿ ಬಂತು, ಇನ್ನೊಂದು ಮೇಲಲ್ಲಿ ಬಂತು, ಅಂದರೆ ಫೋನ್ ನಂಬರಲ್ಲಿ ಬಂತು, ಇನ್ನೊಂದು ಮೇಲಲ್ಲಿ ಬಂದಿದೆ. ಅದಾದಮೇಲೆ ಎನ್ರೋಲ್ಮೆಂಟ್ ID ಒಂದು ಬಂದಿದೆ, ಒಂದು ಎನ್ರೋಲ್ಮೆಂಟ್ ID. ನಾನು ಇವೆಲ್ಲ ನೋಟ್ ಮಾಡ್ಕೊಳ್ತೀನಿ ಸುಮ್ಮನೆ. ಮತ್ತು ಆಮೇಲೆ ಅವೆಲ್ಲ ಅರ್ಜೆಂಟಾಗಿ ಕೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ. ಕನ್ಫ್ಯೂಸ್ ಅಲ್ಲ ಅಂದರೆ ಗೊತ್ತಾಗಲ್ಲ ಎನ್ರೋಲ್ಮೆಂಟ್ ಏನು ಅದು ಇದು ಅಂತ. ನೋಟ್ ಮಾಡ್ಕೊಳ್ಳೋದು ಎಷ್ಟು ಬೆಟರ್ ಅಂದ್ಕೊತೀನಿ. ಆಗಲೇ ಅಡ್ರೆಸ್ ನಾನು ಮೆನ್ಷನ್ ಮಾಡಿದೆ ಗೊತ್ತಾ, ಅದರಲ್ಲಿ ಪಿಕಪ್ ಅವರೇ ತಗೊಳ್ತಾರೆ ಅಂತ ಅಂದ್ಕೊಳ್ತೀನಿ ಅಲ್ವಾ? ಹೌದೇನು? ಇನ್ನೊಂದು 2-3 ಕಡೆ ಚೆಕ್ ಮಾಡಬೇಕು. ಸುಮಾರಷ್ಟು ವೀಡಿಯೋ ಚೆಕ್ ಮಾಡಿ. ಬ್ಯಾಂಕ್ ಡೀಟೇಲ್ಸ್ ಹೇಳ್ತಾ ಇದೆ. ಏನು ಗೊತ್ತಾ, ನಂದು ಬ್ಯಾಂಕಲ್ಲಿ ಮೈನಸ್ಸಲ್ಲಿದೆ. ನಾನೇನು ಅದೆಲ್ಲ ಯೂಸ್ ಮಾಡಲ್ಲ. ಆದರೆ IFSC ಕೋಡ್ ನೋಡೋಣ, ಹಾಕ್ತೀನಿ ನನ್ನ ಬ್ಯಾಂಕಲ್ಲೇ ಬ್ಯಾಂಕ್ ಡೀಟೇಲ್ಸ್. ಈ ಲೇಸಿನೆಸ್ನ ಬಿಡಬೇಕು ಅಂತಲೇ ನನಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರೋದು. ಯಾಕೆ ಅಂದರೆ ನಾನು ಎಷ್ಟು ಲೇಸಿ ಅಂದರೆ, ನಂದು ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡು ಕಟ್ಟಾಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ನಾನು ಹೋಗ್ತಾನೆ ಇಲ್ಲ ಬ್ಯಾಂಕ್ ಹತ್ರ. ಯಾರು ದೂರ ಇದೆ ಆ್ಯಕ್ಚುಲಿ, ಇಲ್ಲಿಂದ ಕತ್ರಗುಪ್ಪೆ ಗೊತ್ತಲ್ಲ, ಕತ್ರಗುಪ್ಪೆ ಅಲ್ಲಿದೆ. ಇವಾಗ ನಾನಿರೋದು ಬನ್ನೇರುಘಟ್ಟ ಮೇನ್ ರೋಡಲ್ಲಿ. ನಾ ಬಸ್ಸಲ್ಲೇ ಹೋಗಬೇಕು, ಮತ್ತು ಯಾರು ಸಿಕ್ಕಲ್ಲ, ಏನಿಲ್ಲ, ಯಾರು ಹೋಗ್ತಾರೆ ಅಂತ ಕೂತ್ಕೊಂಡಿದ್ದೀನಿ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ಮೇಲೆ ನಾನು ಈ ಲೇಸಿನೆಸ್ ಎಲ್ಲ ಹೋಗ್ಬೋದು, ನಾನೆಲ್ಲ ಕ್ಲಿಯರ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ನನ್ನ ಅಕೌಂಟಿಗೆ ಕೊಡ್ತೀನಿ, ಯಾಕೆ ಸುಮ್ಮನೆ, ಪರವಾಗಿಲ್ಲ. ಮೈನಸಲ್ಲಿ ಇದ್ದರೂ 100 ರೂಪಾಯಿ ಕಟ್ಟಾದರೂ ಪರವಾಗಿಲ್ಲ. ನೋಡೋಣ. ಅಕೌಂಟ್ ನಂಬರ್ ಹಾಕ್ತಿದ್ದೀನಿ. ಅಕೌಂಟ್ ನಂಬರ್ ಕೊಡಲ ನಿಮಗೆ? ದುಡ್ಡು ಹಾಕ್ತೀರಾ? ಬೇಡ ಪಾಪ, ನೀವು ಕಷ್ಟಪಡೋದು, ನಾನು ತಿನ್ನೋದಾ? ಸರಿ ಹೋಗಲ್ಲ, ನನಗೆ ಇಷ್ಟನೂ ಹೋಗಲ್ಲ. ನಾನು ಒಂಥರ ಹಾಗೆ, ನಾನು ಯಾರ ಹತ್ರನೂ ದುಡ್ಡು ಇಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಓಕೆ, ಬ್ಯಾಂಕ್ ವೆರಿಫಿಕೇಷನ್ ಆಗಿದೆ. ಓಕೆ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸಪ್ಲೈಯರ್ ಡೀಟೇಲ್ಸ್, ಸ್ಟೋರ್ ನೇಮ್, ನನ್ನ ಬಿಸ್ನೆಸ್ ನೇಮ್ನ ನಾನು ಬರಿತಾ ಇದ್ದೀನಿ, ಕ್ರಿಯೇಟಿವ್ ಕ್ಯಾಟ್. ಓಕೆ, ಇಲ್ಲಿ ಏನೇನು ಕೇಳ್ತು ಅಂತ ನಾನು ಹೇಳ್ತೀನಿ. ಬಿಸ್ನೆಸ್ ಡೀಟೇಲ್ಸ್ ಕೇಳ್ತು. ಬಿಸ್ನೆಸ್ ಡೀಟೇಲ್ಸಲ್ಲಿ
ಏನು ಎನ್ರೋಲ್ಮೆಂಟ್ ಐ ಡಿ ಕ್ರಿಯೇಟ್ ಆಯಿತು, ನನ್ನ ಪ್ಯಾನ್ ಕಾರ್ಡ್ ನಂಬರು ಮತ್ತು ಅಡ್ರೆಸ್ ಕೇಳ್ತು, ಇಮೇಲ್ ಐ ಡಿ ಕೇಳ್ತು. ಅದಾದಮೇಲೆ ಪಿಕಪ್ ಅಡ್ರೆಸ್ ಕೇಳ್ತು, ಅದು ನನ್ನ ಅಡ್ರೆಸ್ಸೇ ಪಿಕಪ್ ಅಡ್ರೆಸ್. ಇವಾಗ ನಾನು ಯಾವುದು ಇಲ್ಲಿಂದನೇ ನಾನು ಪಿಕಪ್ ಮಾಡ್ತಿರೋದು, ಯಾವುದು ಸ್ಟೋರ್ ಇಲ್ಲದೆ ಇರೋದ್ರಿಂದ ನಾನು ಪಿಕಪ್ ಅಡ್ರೆಸ್ ಹಿಂದೆ ಕೊಟ್ಟಿದ್ದೀನಿ. ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೇಳ್ತು, ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ದೀನಿ. ಸೊ ಈಗ ಸಪ್ಲೈಯರ್ ಡೀಟೇಲ್ಸ್ ಕೇಳ್ತದೆ. ಅದರಲ್ಲಿ ನನ್ನ ಸಪ್ಲೈಯರಲ್ಲಿ ನನ್ನ ಸ್ಟೋರ್ ನೇಮ್ ಏನು ಅಂತ ಕೇಳಿದೆ, ಮತ್ತು ಫುಲ್ ನೇಮ್ ಕೇಳ್ತಾ ಇದೆ. ಓಕೆ, ಮತ್ತು ಇಮೇಲ್ ಐ ಡಿ. ಇದಾದಮೇಲೆ ಸಬ್ಮಿಟ್ ಬಟನ್ ಓಪನ್ ಆಗುತ್ತೆ. ಸಬ್ಮಿಟ್ ಕೊಡ್ತಾ ಇದ್ದೀನಿ. ಅಯ್ಯೋ, ಆಲ್ರೆಡಿ ಯಾರೋ ಒಬ್ರು ಇದಾರಂತೆ, ಸಪ್ಲೈಯರ್ ನೇಮ್ ವಿತ್ ಸೇಮ್ ನೇಮ್ ಅಂತ ಇದೆ. ನನ್ನ ಬಿಸ್ನೆಸ್ ನೇಮ್ ಕ್ರಿಯೇಟಿವ್ ಕ್ಯಾಟ್ ಅಲ್ವಾ ಸ್ಟೋರ್ ನೇಮು. ಕ್ರಿಯೇಟಿವ್ ಕ್ಯಾಟ್ಗೆ ನಿಮ್ಮೊಂದು ನ್ಯೂಮರಿಕ್ ಅಡ್ರೆಸ್ ಕೊಡ್ಲಾ? ನನ್ನ ಡೇಟ್ ಆಫ್ ಬರ್ತ್ ಡೇಟ್ ಕೊಟ್ಟಿದ್ದೀನಿ, ಕ್ರಿಯೇಟಿವ್ ಕ್ಯಾಟ್ 16 ಅಂತ ಕೊಟ್ಟಿದ್ದೀನಿ. ಬರುತ್ತೆ, ನಂಬರ್ ಹಾಕಿದ್ರೆ ಬರುತ್ತೇನೋ. ಹಾಂ, ಬಂತು. ಏನು ಮಾಡಲಿ, ಯಾರೋ ಒಬ್ರು ಆಲ್ರೆಡಿ ಸ್ಟೋರ್ನೇ ಮಾಡ್ಕೊಬಿಟ್ಟಿದಾರಲ್ಲ. ಕಂಗ್ರ್ಯಾಚುಲೇಷನ್, ಸ್ಟಾರ್ಟ್ ಸೆಲ್ಲಿಂಗ್ ಓಪನ್ ಆಯಿತು. ಎಲ್ಲರೂ ಓಪನ್ ಮಾಡ್ತಾರೆ, ನನಗೆ ಖುಷಿ ಆಯ್ತಾ ಇದ್ರೆ. ಕಂಗ್ರ್ಯಾಚುಲೇಷನ್, you are the part of 6 lakh supplier community selling all over India. Start selling now. ಇಲ್ಲಿ ಕ್ಯಾಟಲಾಗ್ ಹಾಕಬೇಕು, ಸಿಂಗಲ್ ಕ್ಯಾಟಲಾಗ್, ಬಲ್ಕ್ ಕ್ಯಾಟಲಾಗ್ ಅಂತ ಇದೆ. ಕ್ಯಾಟಲಾಗಲ್ಲಿ ಫೋಟೋಸ್ ಎಲ್ಲ ಹಾಕ್ಬೇಕು ಅನ್ಸುತ್ತಲ್ಲ. ಓಕೆ, ಆ್ಯಡ್ ಪ್ರಾಡಕ್ಟ್ ಇಮೇಜಸ್ ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಪ್ರಾಡಕ್ಟ್ಗೆ ಕೊಡ್ತಿದ್ದೀನಿ. ನಾನು ಎರಡೇ ಫೋಟೋ ಹಾಕಿರೋದು. ಏನಾದರೂ ಇಶ್ಯೂಸ್ ಇದೆಯಾ ಅಂತ ಗೊತ್ತಿಲ್ಲ. ವಾಟ್ಸಪ್ ವೆರಿಫಿಕೇಶನ್ ಇದೆ, ಚೇಂಜ್ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಹಾಕಿದೆ ನಾನು? ಇಲ್ಲ. ಇಲ್ಲಿ ಸುಮಾರಷ್ಟು ಪ್ರೋಸೆಸ್ ಇದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಪ್ರೋಸೆಸ್ ಇದೆ. ಫಸ್ಟ್ ಟೈಮ್ ಕ್ಯಾಟಲಾಗ್ ಹಾಕ್ತಿರೋದ್ರಿಂದ ನನಗೆ ಕರೆಕ್ಟಾಗಿ ಇದು ಟ್ರೈ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಳ್ಳಿ. ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ನೋಡೋಣ. ಈಗ ನೆಟ್ ವೇಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಂತೆ. ಆನ್ ಮಾಡಿದೆ, ನಿಮ್ಗೆ ಕಾಡುತ್ತೆ. ಓಕೆ, ಆನ್ ಮಾಡಿದ್ದೀನಿ. 0 ಇದೊಂದು ಪ್ಲಸ್ ಇದೊಂದು 29 ಗ್ರಾಮ್ಸ್ ಇದೆ. 20. ಇಲ್ಲಿ ಅಡ್ರೆಸ್ ಕೇಳ್ತು, ಮ್ಯಾನುಫ್ಯಾಕ್ಚರರ್ ನೇಮ್ ಏನು ಕೇಳ್ತು, ಮ್ಯಾನುಫ್ಯಾಕ್ಚರರ್ ಅಡ್ರೆಸ್ ಕೇಳ್ತು, ಪಿನ್ ಕೋಡ್ ಕೇಳ್ತಾರೆ 5600 ಅಷ್ಟು ಹೇಳಿ. ಅಯ್ಯೋ ದೇವ್ರೆ. ಪ್ಯಾಕರ್ ನೇಮ್, ಪ್ಯಾಕರ್ ಯಾರು ಹೇಳಿ? ಪ್ಯಾಕರ್ ನೇಮ್ ಏನು ಹೇಳಿ? ಧನುಶ್ರೀ. ಸಬ್ಮಿಟ್ ಕ್ಯಾಟಲಾಗ್. ಮತ್ತೇನಾಯ್ತು? ಡು ಯು ವಾಂಟ್ ಟು ಸಬ್ಮಿಟ್ ದ ಕ್ಯಾಟಲಾಗ್? ಇಸ್ ಕ್ಯಾಟಲಾಗ್ ಫಾರ್ ಕ್ವಾಲಿಟಿ. ಈಗ ಒಂದು ಎಲ್ಲ ಹಾಕಿದ್ಮೇಲೆ ಡು ಯು ವಾಂಟ್ ಟು ಸಬ್ಮಿಟ್ ದಿಸ್ ಕ್ಯಾಟಲಾಗ್ ಫಾರ್ ಕ್ವಾಲಿಟಿ ಚೆಕ್. ಕ್ವಾಲಿಟಿ ಚೆಕ್ಗೆ ಕ್ಯಾಟಲಾಗ್ ಹೋಗುತ್ತಂತೆ. ಆಮೇಲೆ your catalog will be live after after quality check are done. It's usually takes around 10 to 11 hours ತಗೊಳುತ್ತಂತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ಪ್ಯೂರ್ಲಿ ಮೀಶೋ ಅಕೌಂಟ್ನ ಓಪನ್ ಮಾಡೋದು ಹೇಗಿದೆ ಅಂತ ನಾನು ಹೇಳ್ಕೊಟ್ಟೆ. ಅಂದರೆ ಹೇಳ್ಕೊಟ್ಟೆ ಅನ್ನೋಕ್ಕಿಂತ ನಾನು ಮಾಡಿದೆ. ನಾನು ಮಾಡಿದ್ಮೇಲೆ ಇವಾಗ ಅದರದ್ದು ಕ್ಯಾಟಲಾಗು ನಾನು QC ಕೊಟ್ಟಿದ್ದೀನಿ. ಈಗ ಅವರು ಏನು ಹೇಳ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ. ಇವತ್ತು ನಾನು ಇದು ಮಾಡೋ ಉದ್ದೇಶ ಏನು ಅಂತ ಅಂದರೆ, ಒಂದು ಸೆಕೆಂಡ್, ಇದನ್ನ ಮಾಡೋ ಉದ್ದೇಶ ಒಂದೇ ಆಗಿತ್ತು ನನಗೆ. ಏನು ಅಂದರೆ, ನನ್ನ ಸ್ಕ್ರ್ಯಾಶಿಂದ, ಅಂದರೆ ನನ್ನ ಫಸ್ಟಿಂದ, ನನ್ನ ಮೊದಲನೇ ಇದರಿಂದ ನನಗೆ ನಿಮಗೆ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ನಾನು ಒಂದು ಇವೆಲ್ಲ ಆಲ್ರೆಡಿ ಮಾಡಿಬಿಟ್ಟಿರೋದ್ರಿಂದ ನಾನು ನಿಮ್ಗೆ ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ನಂಗೆ ಆ ಟೈಮಲ್ಲಿ ಐಡಿಯಾ ಬರಲಿಲ್ಲ. ಬಟ್ ಆದರೆ ಈಗ ನಾನು
ವಿತ್ ಆರ್ಡರ್ಸ್. ನಾ ಹೇಗೆ ಆರ್ಡರ್ಸ್ನ ತಗೊಳ್ತಾ ಇದ್ದೀನಿ, ನಾನು ಹೇಗೆ ಆರ್ಡರ್ಸ್ನ ಪ್ಯಾಕ್ ಮಾಡ್ತೀನಿ, ನಾನು ಇನ್ನೂ ಆರ್ಡರ್ಸ್ ಬಂದಿಲ್ಲ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ಮೇಲಿಂದ ನನ್ನ ಲೈಫ್ ಸ್ಟೈಲ್ ಹೇಗಾಗಿದೆ ಅದ್ರ ಬಗ್ಗೆ ಹೇಳಬೇಕು. ಮತ್ತು ನಾನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ಮೀಶೋ ಅಕೌಂಟ್ ಓಪನ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅಮೆಝಾನ್ ಓಪನ್ ಮಾಡ್ತೀನಿ. ವಿತೌಟ್ ಜಿ ಎಸ್ ಟಿ ಕೂಡ ನನಗೆ ಈಗ ವಿತೌಟ್ ಜಿ ಎಸ್ ಟಿ ಮೀಶೋಲ್ಲಿ ಓಪನ್ ಮಾಡ್ಬೋದು ಅನ್ನೋದು ನನಗೆ ಒಂದು ಸ್ವಲ್ಪ ಗೊತ್ತಾದ್ಮೇಲಿಂದ ವಿತೌಟ್ ಜಿ ಎಸ್ ಟಿ ಓಪನ್ ಮಾಡಿದ್ದೀನಿ ಮೀಶೋ ಅಕೌಂಟ್ನ. ಹಾಗೆ ನಿಮಗೆ ಏನಾದರೂ ಮೀಶೋ ಅಕೌಂಟ್ನ ಓಪನ್ ಮಾಡಬೇಕು, ನನಗೆ ಗೊತ್ತಾಗ್ತಾ ಇಲ್ಲ ಏನಾದರೂ ಅಂತ ಅನ್ಸಿದ್ರೆ ನಾನು ಸಪ್ರೇಟ್ ಆದರೂ ವಿಡಿಯೋ ಮಾಡ್ತೀನಿ. ಏನಾದರೂ ಬೇಕು ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ. ಓಕೆ, ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಬೋರ್ ಅನ್ಸಿದ್ರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಆ್ಯಡ್ ಮಾಡಬೇಕು, ನೆಕ್ಸ್ಟ್ ನೀವು ಈ ಥರ ಮಾಡು, ಆ ಥರ ಏನಾದ್ರು ನಿಮಗೆ ಗೈಡ್ ಮಾಡಬೇಕಂತ ನಿಮ್ಗೆ ಅನ್ಸಿದ್ರೆ, ನಿಮ್ಗೆ ರೈಟ್ಸ್ ಇದೆ, ನೀವು ಆರಾಮಾಗಿ ನನಗೆ ಹೇಳ್ಬೋದು, ಗೈಡ್ ಮಾಡ್ಬೋದು. ಯು ಹ್ಯಾವ್ ಆಲ್ ದ ರೈಟ್ಸ್, ಬಿಕಾಸ್ ನಿಮಗೆ ನನ್ನ ವಿಡಿಯೋ ನೋಡೋ ರೈಟ್ಸ್ ಇದೆ, ನಿಮ್ಮ ಬಗ್ಗೆ ಹೇಳೋ ರೈಟ್ಸು ಇರುತ್ತೆ, 100% ಇರುತ್ತೆ. ಓಕೆ, ಏನಾದರೂ ತಪ್ಪಿದ್ರೆ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ನೂ ಬೆಟರ್ ಆಗಿ ಏನಾದರೂ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೂ ಬೆಟರ್ ವರ್ಷನ್ನ ನಾನು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ನಾನೀಗ ತುಂಬ ಅಂದರೆ ತುಂಬ ಲೇಟಾಗಿ ಹೇಳೋದು, ತುಂಬ ಲೇಸಿಯಾಗಿರೋದು, ಅವಾಗ ಇದೆಲ್ಲ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನೆನ್ನೆನೂ ಅಷ್ಟೇ, ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಾನು ಲೇಸಿಯಾಗಿದ್ದರೆ ಅದು ಆಗಲ್ಲ. ನನ್ನ ಈ ಬಿಸ್ನೆಸ್ಗೆ ನಾನು ತುಂಬ ಒದ್ದಾಡಬೇಕು, ಅದು ನನಗೆ ಗೊತ್ತು. ಅದಕ್ಕೋಸ್ಕರ ಒದ್ದಾಡಲೇಬೇಕು ಅನ್ನೋಸ್ಕೋಸ್ಕರನಾದರೂ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಬೇಕು, ನನ್ನ ಬಿಸ್ನೆಸ್ಗೋಸ್ಕರನಾದರೂ ನಾನು ಚೇಂಜ್ ಆಗಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನೀವು ನನಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ, ಇನ್ನೂ ಕೊಡಿ, ಇನ್ನೂ ನನ್ಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಸಪೋರ್ಟ್ ಮಾಡಿ. ನನ್ನ ಕೈಲಿ ಆದಷ್ಟು ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕಾಗಲಿ, ನಿಮಗೆ ಯೂಸ್ಫುಲ್ ಕಂಟೆಂಟ್ ಕೊಡೋಕ್ಕಾಗಲಿ, ಇಲ್ಲಾಂದರೆ ನನ್ನ ಈ ಬಿಸ್ನೆಸ್ ಸೀರೀಸಿಂದ ಯಾರಿಗಾದ್ರೂ ಒಬ್ರಿಗಾದ್ರೂ ನಿಮಗೂ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಬರ್ತಾ ಇದೆ ಅಂತ ಅನ್ಸಿದ್ರೆ, ನನ್ನಷ್ಟು ಹ್ಯಾಪಿಯೆಸ್ಟ್ ಪರ್ಸನ್ ಯಾರೂ ಇರಲ್ಲ. ತುಂಬ ಖುಷಿ ಆಗುತ್ತೆ. ನಿಮ್ಮ ತಲೆನೂ ಏನಾದರೂ ಐಡಿಯಾಸ್ ಇತ್ತು, ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಯಿತು ಅಂದರೆ ಖುಷಿ. ಬಿಡಿ, ನಾ ಹೇಳೋಕ್ಕಾಗಲ್ಲ. ಓಕೆ, ನನಗೆ ಈಗ ಇನ್ನೂ ಓಕೆ, ಇನ್ನೂ ಏನಾದರೂ ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿರೋದಕ್ಕೆ. ಆ್ಯಂಡ್ ನೆನ್ನೆ ಯಾರ್ಯಾರು ನನಗೆ ಕಮೆಂಟ್ ಮಾಡಿದರೆ ಅವ್ರಿಗೆ ತುಂಬ 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 ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಈಗ ಫಾಲೋವರ್ಸ್ ಆಗಿರೋದು 9 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ 9 ಜನಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಇನ್ನೂ ಮಾಡೋಕ್ಕೆ ಮೋಟಿವೇಶನ್ ಕೊಟ್ಟಿದ್ದೀರಾ. ಇನ್ನೂ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೋಸ್ಕರನಾದರೂ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನಾದರೂ ಈಗ ನಾನು ಮತ್ತೆ ಲಾಸ್ಟ್ಗೆ ಹೇಳ್ತೀನಿ, ನಿಮಗೆ ನಾನು ಮಾಡಿರೋ ಪ್ರಾಡಕ್ಟ್ಸ್ ಯಾವುದಾದ್ರೂ ಬೇಕು ಅಂತ ಅನಿಸಿದ್ರೆ, ಯಾವುದಾದ್ರೂ ಯೂಸ್ಫುಲ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ, ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕನೆಕ್ಟ್ ಮಾಡಿದ್ದೀನಿ. ಆ ಇನ್ಸ್ಟಾಗ್ರಾಮ್ಗೆ ಓಪನ್ ಮಾಡಿ, ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇದೆ, ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ ಅದು ಎಲ್ಲನೂ ಇದೆ. ಹೋಗಿ ಚೆಕ್ ಮಾಡಿ, ಯಾವುದಾದ್ರೂ ಬೇಕನ್ಸಿದ್ರೆ ನನಗೆ DM ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆನಾ? ನಿಮಗೆ ಯಾವ ಥರದಾದ್ರೂ ಬೇರೆ ಥರ ಅಂದರೆ ಇನ್ನೂ ಡಿಫ್ರೆಂಟ್ ಕಲರಲ್ಲಿ ಬೇಕು ಅಂತ ಇದ್ರೆ ಹೇಳಿ. ಬಟ್ ಇನ್ನೊಂದು ಮೇನ್ ಥಿಂಗ್ ಏನು ಅಂತ ನಾನು ಹೇಳ್ತೀನಿ, ಈಗ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತಾ ಇದ್ದೀನಿ. ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾ ಇದೆ, ನಿಮ್ಗೆ ಈ ಥರದೊಂದು ಬೇಕು, ನನಗೆ ಈ ಥರದೊಂದು ಬೇಕು, ಮಾಡ್ಕೊಡ್ತೀಯಾ ಅಂತ ಅಂದರೆ ನನಗೆ ದಯವಿಟ್ಟು ಕಳಿಸ್ಕೊಡಿ. ಯಾಕಂದರೆ ನನಗೆ ಆ ಥರ ಟ್ರೈ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್, ತುಂಬ ಇಂಟ್ರೆಸ್ಟ್. ನಂಗೆ ಈ ಥರದೊಂದು ಬೇಕು, ನಂಗೆ ಈ ಥರದೊಂದು ಮಾಡಿಕೊಡ್ಬೇಕು, ಈ ಥರದೊಂದು ಬೇಕು, ಆ ಥರ ಏನಾದರೂ ಇದ್ದರೆ ನನಗೆ ಕಳಿಸ್ಕೊಡಿ. ನಾನು ಆದಷ್ಟು ನಾನು ಟ್ರೈ ಮಾಡಿ ನೀವೀಗ ಮಾಡ್ಕೊಡೋದಕ್ಕೆ ಮಾಡಿಕೊಡ್ತೀನಿ. ಕಲಿಯೋದಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಪೋರ್ಟ್ ಮಾಡೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.